ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ತಲೆನೋವೇನೂ ಕಡಿಮೆ ಆಗಂಗೆ ಕಾಣಿಸ್ತಾನೆ ಇಲ್ಲ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೀನಿ. ಜನುಮದ ಜೋಡಿ ಕನಕ ಕನಕ 4-5 ದಿನದಿಂದನೂ ವಿಪರೀತ ತಲೆನೋವಿದೆ. ಹಾಗೇ ಕೆಲಸ ಮಾಡ್ಕೊಳ್ತಿದ್ದೀನಿ. ಓವರ್ ಥಿಂಕಿಂಗ್ ಆಲ್ವೇಸ್ ಡೇಂಜರ್. ಇವಾಗ ಏನೂ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಏನು ಬಂದಿದೆ ಅದನ್ನು ಅನುಭವಿಸ್ಲೇಬೇಕು. ಇವತ್ತು ಅಥವಾ ನಾಳೆ ಕಡಿಮೆ ಆಗುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ದೆ. ಸ್ಟೀಮ್ ತೊಗೊಂಡೆ, ಜಂಡು ಬಾಮ್ ಹಚ್ಕೊಂಡೆ, ಅಸ್ಸಲು ಕಡಿಮೆ ಆಗೋ ಮಾತೇ ಇಲ್ಲ. ಹಾಸ್ಪಿಟ್ಲಿಗೆ ಬರಲೇಬೇಕಾಯಿತು. ಒಂದು 5 ಡೇಸ್ ಟ್ಯಾಬ್ಲೆಟ್ ಬರೆದಿದ್ರು. ಅದರಲ್ಲಿ ಒಂದು 3 ಡೇಸ್ ಟ್ಯಾಬ್ಲೆಟ್ ತೊಗೊಂಡು ವಿಂಟರ್ ಕ್ಯಾಪ್ ತೊಗೊಳ್ಳೋಣ ಅಂತ ಹೇಳಿ ಮ್ಯಾಕ್ಸಿಗೆ ಬಂದಿದ್ದೆ. ಸೊ ಇರಲಿಲ್ಲ. ನಂಗೆ ಫ್ಯಾನ್ಸಿ ಚಪ್ಪಲ್ ತುಂಬ ಇಷ್ಟ, ಬಟ್ ನಂಗೆ ಆಗೋದೇ ಇಲ್ಲ. ರೆಗ್ಯುಲರ್ ವೇರಿಗೆ ಟೀ ಶರ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು 4 ತೆಕ್ಕೊಟ್ರು ನನಗೆ. ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ಅಂತ ಟೀ ಕೇಳಿದರೆ ಶುಂಠಿ ಟೀನ ಕೊಡಿಸಿದ್ರು. ಎಷ್ಟೊಂದು ಖಾರ ಇತ್ತು. ಏನೋ ಮನೆಗೋಗಿ ಏನಾದರೂ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇರಲಿಲ್ಲ. ಇವತ್ತೊಂದಿನ ಕಂಪ್ಲೀಟ್ ರೆಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬಂಡಿಯಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ನಾನು ತಿಂದ್ಕೊಂಡು ಮಕ್ಳಿಗೆ ಕೂಡ ತೊಗೊಂಡು ಬಂದಿದ್ದೆ. ಎಷ್ಟೇ ನಮ್ಗೆ ಆರಾಮಿಲ್ಲ ಅಂದರೂ ಮಕ್ಳ ಕೆಲಸ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಅವ್ರದ್ದು ಹೋಮ್ವರ್ಕ್ ಏನೇನಿತ್ತು ಅದೆಲ್ಲನೂ ಮಾಡಿಸಿ, ಹಾಗೆ ಅವ್ರಿಗೂ ಕೂಡ ಊಟ ಮಾಡಿಸಿ, ಸ್ವಲ್ಪ ಅವರು ಮಲ್ಕೊಳ್ಳೋವರೆಗೂ ಏನಾದರೂ ಬರೆಯೋದು ಅಥವಾ ಡ್ರಾಯಿಂಗ್ ಮಾಡೋದು ಮಾಡ್ತಾ ಇರ್ತಾರೆ. ನಾನು ಪಾತ್ರೆಗಳನ್ನೆಲ್ಲ ಮಷಿನ್ಗೆ ಹಾಕ್ಬಿಟ್ಟು ನಾಳೆಗೆ ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿ ಗಂಜಿ ಮಾಡ್ಕೋಬೇಕಿತ್ತಲ್ಲ, ಅದನ್ನು ಎಲ್ಲ ಮಾಡಿ ಇಟ್ಕೊಂಡೆ. ಇದರಲ್ಲಿ ಒಂದು ಕ್ಯಾಪ್ಚೂಲು ಹಾಗೆ ಒಂದು ಸ್ಪ್ರೇನ ಬರ್ಕೊಟ್ಟಿದ್ರು. ಅವೆರಡೂ ತಂದಿರಲಿಲ್ಲ. ಕ್ಯಾಪ್ಚೂಲ್ ಇತ್ತು. ಸೊ ಸ್ಪ್ರೇ ಅವರೇ ಬಳಸಬೇಡಿ, ಒಳ್ಳೆಯದಲ್ಲ, ಕಡಿಮೆ ಆಗುತ್ತೆ, ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಥಂಡಿಗೆಲ್ಲ ಓಡಾಡಬೇಡಿ ಅಂತ ಹೇಳಿ ಸಜೆಸ್ಟ್ ಮಾಡಿದರು. ಹಾಗಾಗಿ ತೊಗೊಳ್ಳಿಲ್ಲ. ಸೊ ಫೈನಲಿ ನಾನು ಕೂಡ ಟ್ಯಾಬ್ಲೆಟ್ನ ತೊಗೊಂಡೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.